ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೆರೆದಿರುವ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಅಖಿಲ ಭಾರತ ವೀರಶೈವ ಮಹಾಸಭಾ ಇಂದು ಫಾಗು ಅಳಕಟ್ಟಿಯವರದ ಜನ್ಮ ದಿನೋತ್ಸವ ಆಚರಿಸ್ತಾ ಇದ್ದೀವಿ ಮೊಟ್ಟ ಮೊದಲ ಬಾರಿಗೆ. ಈಗ ನಾನು ಏನ್ ಮಾತಾಡ್ಬೇಕು ಅಂತ ನಿಜವಾಗ್ಲೂ ಒಂದು ನಿಮಿಷ ಬ್ಲಾಂಕ್ ಆಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಂಥ ಪ್ರತಿಭಾವಂತರು ಇಂದು ವಚನ ಕುಮಾರಸ್ವಾಮಿ ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರು ದಂಪತಿಗಳು ಸಾಕಷ್ಟು ಮಾತಾಡಿದ್ದಾರೆ. ನಾನು ಎಲ್ಲಿಂದ ಶುರು ಮಾಡ್ಲಿ, ಏನ್ ಮಾತಾಡ್ಲಿ ಅಂತ ಎಲ್ಲ ಫಾಗು ಅಳಕಟ್ಟಿಯವ್ರ ಬಗ್ಗೆ ಒಂದಷ್ಟು ವಿಷಯ ಗೊತ್ತಿತ್ತು. ಮಾತಾಡೋಣ ಅಂತಂದ್ರೆ ಎಲ್ಲವನ್ನು ನಮ್ಮ ಮೇಡಮ್ ಅವ್ರು ಕವರ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ಏನಾದ್ರೂ ಬಿಟ್ಟಿದ್ದಾರ, ಮತ್ತೆ ಅದನ್ನೇ ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳಿ ಅಂತೀರಾ ನೀವು. ಹಾಗೆ ವಚನ ಕುಮಾರಸ್ವಾಮಿಯವರು ಒಂದಷ್ಟು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಬ್ರು ಫಾಗು ಅಳಕಟ್ಟಿ ಬಗ್ಗೆ ಪೂರ್ಣ ವಿವರ ಕೊಟ್ಟರು ನಿಮ್ಮ ಮುಂದೆ. ಹಾಗೆ ವಚನ ಕುಮಾರಸ್ವಾಮಿಯವರು ವಚನಗಳ ಬಗ್ಗೆ ಮತ್ತೆ ನೀವು ತಿಳಿಯಬೇಕಾದಂತಹ ಮುತ್ತಿನಂತ ಒಂದಷ್ಟು ಮಾತುಗಳನ್ನ ನಿಮ್ಮ ಮುಂದೆ ಅವರು ಆಡಿದ್ದಾರೆ. ಇವರಿಬ್ಬರ ಮಾತಿನ ಮುಂದೆ ನನ್ನ ಮಾತು ಏನೇ ಮಾತಾಡಿದ್ರು ನಿಮ್ಗೆ ಇವತ್ತು ಸಪ್ಪೆ ಆಗುತ್ತೆ. ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಇವತ್ತು ನಾನ್ ಮಾತಾಡ್ಬಾರ್ದು. ಯಾಕೆಂದ್ರೆ ಮಾತು ಎಲ್ಲಿ ನಮ್ಮ ಮಾತುಗೆ ಅಷ್ಟು ಒಂದು ವಾಗ್ಮಿಗಳು ಇದ್ದಾಗ ನಮ್ಮ ಮಾತು ಅಷ್ಟು ಪ್ರಶಂಸನೀಯವಾಗಲ್ಲ. ನಾನು ಇಷ್ಟೇ ಹೇಳ್ಬಲ್ಲೆ, ಫಾಗು ಅಳಕಟ್ಟಿಯವರು ಅಂದು ವಚನ ಪಿತಾಮಹ ಯಾಕೆ ಅನ್ಸ್ಕೊಂಡ್ರು ಅಂತಂದ್ರೆ, ಅವರು ಈಗಾಗ್ಲೇ ಹೇಳ್ದಂಗೆ ವಚನಗಳ ಅರ್ಥವನ್ನು ಅವರು ಅದರ ಅರ್ಥವನ್ನು ತಿಳಿದುಕೊಂಡ ತಕ್ಷಣ ಜಾರಿ ಮಾಡಿದ್ರು. ಏನಂತ ಓಲೆಗಡಿಗಳನ್ನ ಸಂಗ್ರಹಣೆ ಮಾಡಿದ್ರು. ಅವತ್ತು ಅವರು ಸಂಗ್ರಹಣೆ ಮಾಡದೇ ಇದ್ದಿದ್ರೆ ಇವತ್ತು ನಾವು ವಚನಗಳನ್ನ ಕೇಳ್ತಾನೆ ಇರಲಿಲ್ಲ. ಸಾವಿರಾರು ವಚನಗಳ ಸಂಗ್ರಹಣೆ ನೋಡಿ. ಬಡತನ ಸಿರಿತನ ಅವರವರಿಗೆ ಬಿಟ್ಟಿತ್ತು, ಅವರು ಸಿರಿವಂತರಾಗಿರ್ಲಿಲ್ಲ. ಈಗಾಗಲೇ ಮೇಡಮ್ ಹೇಳ್ದಂಗೆ ಬಟ್ಟೆ ಎಲ್ಲಿ ಕಂಡ್ರೆ ನನ್ನ ಮರ್ಯಾದೆ ಹೋಗುತ್ತೋ ಅಂತ ಅದನ್ನ ಮುಚ್ಚಿ ಬದುಕದವರು. ಅಂತವರ ಕೈಯಲ್ಲಿ ಅಷ್ಟೊಂದು ಸಾಧನೆ ಮಾಡಬಹುದು ಅಂತಂದ್ರೆ ನಾವು ಒಂದಿಷ್ಟು ಈ ಸಮಾಜಕ್ಕಾಗಿ ಕೊಡಬಲ್ಲದಲ್ವೇ. ನಾವ್ ಏನ್ ಅವ್ರ ಮುಂದೆ ನಾವ್ ಏನು ಮಾಡ್ತಾ ಇಲ್ಲ. ಅಷ್ಟೊಂದು ಸಾಧನೆ ಮಾಡಿ ಅವರು ವಚನ ಸಂಗ್ರಹಣೆ ಮಾಡಿ ಅದನ್ನ ಪ್ರಿಂಟ್ ಹಾಕ್ಸಕ್ಕೆ ಎಷ್ಟು ಕಷ್ಟಪಟ್ರು ಅಂತ ನಿಮ್ಗೆ ಆಗ್ಲೇ ಗೊತ್ತಾಗಿದೆ. ಇಂಥವರನ್ನ ನಾವು ನೆನೆಯುವುದು, ಅಟ್ಲೀಸ್ಟ್ ಅವರ ನೆನಪನ್ನು ಮಾಡಿಕೊಳ್ಳುವುದು, ಅವರ ಸಾಧನೆಯನ್ನು ನೆನೆಯುವುದು ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ. ಈ ನಿಟ್ಟಿನಲ್ಲಿ ಯೋಚಿಸಿದಾಗ ಫಾಗು ಅಳಕಟ್ಟಿಯವರು ಜನ್ಮ ದಿನೋತ್ಸವದಂದು ನನಗೆ ಮೊಟ್ಟ ಮೊದಲನೇದಾಗಿ ಫಾಗು ಅಳಕಟ್ಟಿಯವ್ರನ್ನ ನಾವು ಯಾಕೆ ನೆನೆಬಾರ್ದು ಅಂತ ಬಂತು. ಕುಮಾರಸ್ವಾಮಿ ಅವರು ಹೇಳ್ದಂಗೆ ತಲೆಗೆ ಬಂದದ್ದನ್ನ ಮಾಡುವವಳೆ ನಾನು. ತಕ್ಷಣ ನನಗೆ ನೆನಪಾಗಿದ್ಯಾರು ಅಂದ್ರೆ ದಂಪತಿಗಳು. ಯಾಕೆ ನೆನಪಾಯ್ತು ಅಂತ ಈಗಾಗ್ಲೇ ನೀವು ಅವರ ಒಂದು ಭಾಷಣವನ್ನು ಕೇಳಿದಾಗ ನಿಮ್ಗಾಗ್ಲೇ ಗೊತ್ತಾಗಿರ್ಬೋದು. ಯಾರು ಮಾತಾಡ್ತಾ ಇರ್ಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಅವ್ರ ಮಾತನ್ನ ಕೇಳಿದ್ರಿ. ನಿಜವಾಗ್ಲೂ ಭಾರಿ ಖುಷಿ ಆಯ್ತು. ಅಷ್ಟು ಅಟ್ರಾಕ್ಷನ್ ಇತ್ತು ಅವ್ರ ಮಾತಲ್ಲಿ. ನಾನು ಹೇಳ್ಬಿಟ್ಟಿದ್ದೆ ಇವತ್ತು ನಾನ್ ಮಾತಾಡಲ್ಲ ಸರ್, ನಿಮ್ಮಿಬ್ಬರದೇ ಮೇನ್ ಮಾತು ಅಂತ. ಅವ್ರನ್ನ ಯಾಕೆ ಕರೆಸ್ದೆ ಅಂತ ಮಾತ್ರ ನಿಮ್ಗೆ ಹೇಳ್ಬಲ್ಲೆ ಅಷ್ಟೇ. ಫಾಗು ಅಳಕಟ್ಟಿಯವರು ಅಂದು ವಚನ ಸಂಗ್ರಹಗಳನ್ನ ಮಾಡಿ ಅವರ ಸಿರಿತನದಲ್ಲಿ ಮೆರೆದ್ರೆ ಇವತ್ತು ಆ ವಚನಗಳ ಅರ್ಥವನ್ನು ತಿಳಿದು 20ನೇ ಶತಮಾನದಲ್ಲಿ ಅವರು ಪ್ರಪಂಚದಾದ್ಯಂತ ಶಾಲೆಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಮತ್ತೆ ಹಳ್ಳಿಗಳಿಗೆ, ರಾಜ್ಯದೆಡೆಗೆ, ದೇಶದೆಡೆಗೆ ಸಾಲದೇ ಇದ್ದಂತೆ ನಾನು ಅವ್ರು ಬರ್ತಾನೆ ಇರುತ್ತೆ. ನನಗೆ ಕೇಳ್ತಾನೆ ನೋಡ್ತಾನೆ, ಇವ್ರು ಎಷ್ಟು ಸಾಧ್ಯ, ಎಷ್ಟು ಕಷ್ಟ, ಇಷ್ಟೊಂದು ಸಾಧನೆ ಮಾಡ್ತಾ ಇದ್ದಾರಲ್ಲ, ಸಾಧ್ಯವಾ? ಅವರು ಸ್ಪಿರಿಚುವಲ್. ನನಗೆ ಏನಂದ್ರೆ ಅವ್ರನ್ನ ನೋಡ್ತಾ ಇದ್ದಾಗ ದಂಪತಿಗಳು ನಾನು ಏನು ಮಾಡ್ತಾ ಇಲ್ವಲ್ಲ ಅನ್ಸುತ್ತೆ. ಎಷ್ಟೊಂದ್ಸಲ ಹೇಳಿದ್ರು, ನಾವು ಏನು ಮಾಡ್ತಾ ಇಲ್ವಲ್ಲ ಸರ್, ನಿಮ್ ಮುಂದೆ ಇಷ್ಟೊಂದು ಪ್ರಚಾರಕರಾಗಿದ್ದೀರಾ, ಹೆಂಗ್ ಸಾಧ್ಯ, ಟೈಮ್ ಎಲ್ಲಿಂದ ಬರುತ್ತೆ ನಿಮ್ಗೆ? ಒಂದ್ಸಲ ಕೇಳಿದೆ ಅವ್ರು, ನೀವು ಶಾಲೆಗೆ ಹೋಗ್ತಿರೋ ಇಲ್ವೋ ಸರ್ ಅಂತ. ಅವರು ಮಾಸ್ಟರು, ಶಾಲೆಗೆ ಹೋಗ್ತಿರೋ ಇಲ್ವೋ ಸರ್ ನೀವು? ಇಲ್ಲಿ ಇರ್ತೀರಾ, ಇನ್ನೊಂದು ಊರಲ್ಲಿ ಇರ್ತೀರಾ, ಮತ್ತೊಂದು ಈ ಸ್ಕೂಲ್ನ ಎಲ್ಲಿ ಹುಡುಕಿದ್ರಿ ನೀವು? ಇಲ್ಲಿ ತಂದಿದೆ, ಇಲ್ಲಿ ಬಂದು ಎಲ್ಲೂ ಅಷ್ಟೊಂದು ಸಾಧನೆ ಮಾಡ್ತಾ ಇದ್ದಾರೆ. ಹೌದಲ್ವಾ? ಇದೊಂದು ಫಾಗು ಅಳಕಟ್ಟಿಯವರಿಗೆ ನಾವು ಸಮರ್ಪಿಸದಾದಂತ ಒಂದು ಕೃತಜ್ಞತೆ ಭಾವ ಅಲ್ವಾ? ಆದ್ರೆ ದುಡ್ಡು ಇರೋದು ಇಲ್ಲಿರೋದು ನೆಕ್ಸ್ಟ್ ವಿಷಯ. ಅವರು ತಮ್ಮನ್ನ ತಾವು ಈ ವಚನಗಳ ಅಂದು ಫಾಗು ಅಳಕಟ್ಟಿಯವರು ಸಂಗ್ರಹಣೆ ಮಾಡಿ ಅವರು ಗೆದ್ರೆ ಇಂದು ಈ ವಚನಗಳನ್ನ ಎಲ್ಲಾ ಕಡೆ ಹರಡಿ ಪಸರಿಸಿ ಒಂದು ಅರಳಿದಾಗ ಹೇಗೆ ಅದ್ರ ಸುವಾಸನೆ ಎಲ್ಲ ಕಡೆ ಪಸರಿಸ್ತೋ ಹಾಗೆ ಇವತ್ತು ವಚನಗಳ
ಒಂದು ಈ ಒಂದು ಸುವಾಸನೆಯನ್ನು ಎಲ್ಲ ಕಡೆ ಕುಸುಮಗಳಾಗಿ ಪ್ರಚಾರ ಮಾಡಿದ್ರೂ ತಪ್ಪಾಗಲ್ಲ. ಯಾಕೆ ನಾನು ಈಗ ನನ್ನನ್ನು ನಾನೇ ಚಿಂತನೆ ಮಾಡಿದ್ದೇನೆ, ಯಾರನ್ನೂ ಕೇಳಲಿಲ್ಲ. ವಚನ ಕುಸುಮಗಳು ಅವ್ರಿಗೆ ಸನ್ಮಾನ ಮಾಡ್ಬೇಕಾದ್ರೆ ಏನಂತ ಮಾಡ್ಲಿ, ಏನಂತ ಫಲಕಕ್ಕೆ ಬರ್ಸ್ಲಿ ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾಕೆ ಇವರಿಗೆ ವಚನ ಕುಸುಮಗಳು ಅಂತ ಕೊಡಬಾರ್ದು ಅಂತ ನನಗೆ ಮೊಟ್ಟ ಮೊದಲನೆಯ ಬಾರಿಗೆ ಅನಿಸ್ತು. ಕುಸುಮಗಳು ಹೇಗೆ ತಮ್ಮ ಸುವಾಸನೆಯನ್ನು ಎಲ್ಲ ಕಡೆ ಬೀರಿ ಪಸರಿಸುತ್ತೋ ಹಾಗೆ ಇವರು ಕೂಡ ಪಸರಿಸ್ತಾ ಇದ್ದಾರೆ. ಹಾಗೆ ಇವರು ಮತ್ತೆ ಇನ್ನು ಅಷ್ಟು 15 ದೇಶಗಳಿಂದ ದಾಟಿ ಇನ್ನಷ್ಟು ಪಸರಿಸ್ಲಿ, ಇನ್ನಷ್ಟು ಇವರ ಒಂದು ಸಾಧನೆ ಮುಂದೆ ಬರಲಿ. ಈಗ ನಾನು ವಿಶ್ವವಚನ ಫೌಂಡೇಶನ್ಸ್ ಪ್ರಾರಂಭ ಆಗಿ 11 ವರ್ಷ ಆಯ್ತು. ಬಹುಶಃ 11 ವರ್ಷದಿಂದನೂ ಅವರ ನಮ್ಮ ಭೇಟಿ ಇದೆ ಅಂತ ಅನ್ಕೋತೀನಿ. ಪ್ರಾರಂಭದಲ್ಲೇ 6 ತಿಂಗಳಲ್ಲೇ ಅವರ ಭೇಟಿ ಆಯ್ತು. ಭೇಟಿಯಾಗಿ ಮೇಡಮ್ ಮೆಂಬರ್ ಆಗಿ ಅಂದ್ರು, ಖಂಡಿತ ಅಂದ್ವಿ. ಆಮೇಲೆ ಮೆಂಬರ್ ಆದ್ಮೇಲೆ ನೀವು ಒಂದು ದತ್ತಿ ಇಡಿ ಅಂದ್ರು, ದತ್ತಿನೂ ಇಟ್ವಿ. ಶಾಲೆಗಳೆಡೆಗೆ ವಚನ. ಆ ದತ್ತಿಗೊಂದು ಅರ್ಥ ಬೇಕಲ್ಲ ಸರ್, ನಮ್ಮ ಯಜಮಾನ್ರ ಹೆಸರಲ್ಲಿ ಇಡ್ತೀನಿ ಅಂತ ಅವ್ರು ಹುಟ್ಟಿದ ಹಬ್ಬದ ದಿವಸ ನೆನೆಸ್ತೀವಿ. ಬಂಧುಗಳೇ, ನೀವು ಇಷ್ಟೊತ್ತು ಕೇಳಿದ್ರಿ, ಅವ್ರ ಮಾತನ್ನ ಕೇಳಿದ್ರಿ, ಹೌದಲ್ಲ? ಯಾರು ಮಾತಾಡದೆ ಸೈಲೆಂಟ್ ಆಗಿ ನಿಮ್ ಮನಸ್ಸು ಶಾಂತ ಆಯ್ತೋ ಇಲ್ವೋ? ಒಂದಷ್ಟು ಗೊತ್ತಾದ್ರು ನಿಮ್ಗೆ ಈ ಒಂದು ಕಲಿಯುಗದಲ್ಲಿ, ಇಷ್ಟೊಂದು ಟೆನ್ಷನ್ ಇರೋ ಅಂತ ಯುಗದಲ್ಲಿ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಟೆನ್ಷನ್ ಆಗೇ ಆಗುತ್ತೆ. ಮನೆ ಸರೋಗಿಸ್ಬೇಕು, ಬಂದ ನೆಂಟರು ಸರೋಗಿಸ್ಬೇಕು, ಅಡುಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಮತ್ತೆ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ಬೇಕು, ಕಿಟ್ಟಿ ಮಾಡ್ಬೇಕು, ಮತ್ತೆ ಊಟ ಅಡುಗೆ ಬಂದಂತ ಬಂಧುಗಳನ್ನ ಸತ್ಕರಿಸ್ಬೇಕು, ಹಬ್ಬ ಹರಿದಿನಗಳು ಮಾಡ್ಬೇಕು, ಮತ್ತೆ ಫಂಕ್ಷನ್ ಹೋಗ್ಬೇಕು. ಎಲ್ಲದರ ನಿಟ್ಟಿನಲ್ಲಿ ಒಂದಷ್ಟು ಕಲರವ ಇದ್ದೇ ಇರುತ್ತೆ ಸಾಂಸಾರಿಕವಾಗಿ. ಇದೆಲ್ಲನೂ ನಿಭಾಯಿಸ್ಬೇಕು ಅಂದ್ರೆ ಒಂದಿಷ್ಟು ಟಾನಿಕ್ಗಳು, ಅದು ಹೆಂಗಸರಾಗ್ಲಿ ಗಂಡಸರಾಗ್ಲಿ ಬೇಕೋ ಬೇಡವಾ? ಈಗಿನ ಜೀವನದಲ್ಲಂತೂ ಟಾನಿಕ್ ಆಗಿ ಕೆಲವೊಂದು ವಿಷಯ ಯಾವುದಾರ ಆಗಿರ್ಬೋದು, ಪಾಸಿಟಿವ್ನೆಸ್ ಬೇಕು. ಅವ್ರು ಹೇಳ್ದಂಗೆ ಬರುವಾಗ ಏನು ತರಲಿಲ್ಲ, ಹೋಗುವಾಗೂ ಏನು ತರಲಿಲ್ಲ. ಹುಟ್ಟು ಸಾವು ಅನಿವಾರ್ಯ, ನಿಶ್ಚಯ. ಹುಟ್ಟು ನಿಶ್ಚಯ, ಸಾವು ನಿಶ್ಚಯ. ಇವೆರಡರ ಮಧ್ಯೆ ಇದೆಯಲ್ಲ ಜೀವನ, ಅದು ನಮ್ಮ ಕೈಯಲ್ಲಿದೆ. ಹುಟ್ಟು ನಮ್ಮ ಕೈಲಿಲ್ಲ. ಬಡವರ ಮನೆಯಲ್ಲಿ ಹುಡ್ತೀವೋ, ಶ್ರೀಮಂತರ ಮನೆಯಲ್ಲಿ ಹುಡ್ತೀವೋ, ಒಂದು ಕೇರಿಯಲ್ಲಿ ಹುಡ್ತೀವೋ, ಎಲ್ಲಿ ಹುಡ್ತೀವಿ ನಮಗೆ ಗೊತ್ತಿಲ್ಲ. ಸಾವು ಯಾವಾಗ ಬರುತ್ತೋ ಅಂತನೂ ಗೊತ್ತಿಲ್ಲ. ಅದ್ರ ಮಧ್ಯೆ ಇದೆಯಲ್ಲ ಜೀವನ, ಅದು ನಿಮ್ಮ ಕೈಯಲ್ಲಿದೆ. ಅದನ್ನ ಯಾವ ರೀತಿ ಬೇಕಾದ್ರೂ ನೀವು ಟರ್ನ್ ಮಾಡ್ಕೋಬಹುದು. ಅದು ಒಂದು ಉಪಯೋಗಕ್ಕೆ ಬರೋ ಟರ್ನ್ ಮಾಡ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಸ್ವಲ್ಪನಾದ್ರು ನಾನು ಅವ್ರಿಗೇನೋ ಕೋಟಿಗಟ್ಟಲೆ ದಾನ ಮಾಡಿದ್ರು, 100 ಲಕ್ಷ ಗಟ್ಟಲೆ ದಾನ ಮಾಡಿದ್ರು, ನನ್ನ ಹತ್ರ ಅಷ್ಟಿಲ್ಲ. ನಾನು ದಾನ ಮಾಡಲಿಕ್ಕೆ ಅಥವಾ ಒಂದು ಒಳ್ಳೊಳ್ಳೆ ಸಹಾಯ ಮಾಡಲಿಕ್ಕೆ ಅದೆಲ್ಲ ಬೇಕಿಲ್ಲ. ಕೊಡುವ ಮನಸ್ಸಿರಬೇಕು. ನಿನ್ನ ಹತ್ರ 1000 ರೂಪಾಯಿ ಇದ್ರೆ 10 ರೂಪಾಯಿ ಕೊಡು ಸಾಕು. 10 ರೂಪಾಯಿ ಕೇಳ್ತಿರೋದು, 10 ರೂಪಾಯಿ ಕೊಡು. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ದುಡ್ಡು ಇಲ್ಲಿ ಪ್ರಮುಖವಾಗಿ ನಿಲ್ಲುತ್ತೆ. ಇಲ್ಲದೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ನೀವು ಅದ್ದೂರಿಯಾಗಿ ಮಾಡ್ತೀವ, ಸಿಂಪಲ್ ಆಗಿ. ನಾವು ಸಿಂಪಲ್ ಆಗಿ ಮಾಡ್ತಿದ್ದೀವಿ, ಇಷ್ಟೇ ಜನ ಸಾಕು. ನೀವು ಇಷ್ಟು ಮಹಿಳೆಯರು 10 ಜನ ಅವ್ರು ಹೇಳಿದ್ 1-2 ವಿಚಾರ ನಾವು ತಲೆಗೆ ಹಾಕೊಂಡ್ರೆ ಅಷ್ಟೇ ಸಾಕು. ನಾವು ಸಾವಿರಾರು ಜನ ಕರೆದು ಮಾಡ್ಬೇಕಾಗಿಲ್ಲ. ನಾವು ಮಾಡಿದ ಕೆಲಸ ಸಾರ್ಥಕತೆ ಪಡ್ಕೊಂಡ್ರೆ ನಾವು ಇವತ್ತು ಫಾಗುವಳ ಕಟ್ಟಿ, ಈಗ ನೀವು ನೋಡಿರ್ಬೋದು, ಯಾವುದೇ ಒಂದು ಕೆಲಸ ಮಾಡಿದ್ರು ತಟ್ಟಂತ ಪಕ್ಕದ ಸಮಾಜನೋ ಪಕ್ಕದ ಏರಿಯಾದವರೋ ಮತ್ತಿನ್ನೊಬ್ಬರು ಮಾಡ್ತಾರೆ. ನಮಗೆ ಬೇಕಾಗಿ ಹೇಳೋದಷ್ಟೇ. ಫಾಗು ಅಳಕಟ್ಟಿಯ ವಾರ ಕಾರ್ಯಕ್ರಮ ಮಹಿಳಾ ಘಟಕದಿಂದ ನಡೆಯಿತು, ಅಷ್ಟೇ ನನಗೆ ಪ್ರಚಾರ ಬೇಕಾಗಿರೋದು. ಈ ಒಂದು ಪ್ರಚಾರ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಬೇರೆ ಬೇರೆ ಸಮಾಜಗಳು, ಬೇರೆ ಬೇರೆ ಬಳಗದವರು, ಬೇರೆ ಬೇರೆ ಏರಿಯಾದವರು ಇದೊಂದು ಹಮ್ಕೊಂತಾರೆ. ಅವಾಗ ಎಷ್ಟು ಪ್ರಚಾರ ಆಯ್ತು. ಅವರ ಜನ್ಮ ನಮ್ಮ ಜನ್ಮ, ಅವರನ್ನ ನೆನೆದು ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಜೀವನದಲ್ಲಿ ಇಷ್ಟೇ. ಮೊದಲ ಪುಟ ಹುಟ್ಟಾದ್ರೆ ಕೊನೆಯ ಪುಟ ಸಾವು. ಈ ಮಧ್ಯ ಬರವಣಿಗೆಗೆ ನಾವು ಬರಿತೀವಲ್ಲ, ಅದೇ ನಿಜವಾದ ಸಾರ್ಥಕವಾದ ಬರವಣಿಗೆ ಆಗ್ಬೇಕು. ಅದು ಸ್ವಲ್ಪ ಅಲ್ಪವಾಗಿರಬಹುದು, ದೀರ್ಘವಾಗಿರಬಹುದು. ಅವರವರ ಕೈಯಲ್ಲಿ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ನಾವು ದೇಣಿಗೆಯಾಗಿ ಈ ಒಂದು ಪ್ರಪಂಚಕ್ಕೆ ಕೊಟ್ರೆ ಅವಾಗಷ್ಟೇ ನಮ್ಮ ಜನ್ಮ ಸಾರ್ಥಕ. ಇನ್ನು ನಾನು ಹೇಳ್ಬೇಕು ಅಂತಂದ್ರೆ, ಈ ಒಂದು ವೀರಶೈವ ಮಹಾಸಭಾ ನಿಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಮಹಿಳಾ ಘಟಕ ಸ್ಥಾಪನೆ, ಈ ಒಂದು ಘಟಕ 5 ವರ್ಷದ ಘಟಕ ಪ್ರಾರಂಭ ಆಗಿ 1 ವರ್ಷ ಆಯ್ತು, 1.5 ವರ್ಷ ಆಯ್ತು. ಈ 1.5 ವರ್ಷದಲ್ಲಿ ನನ್ನ ಒಂದು ಕೆಳಗಡೆ ಇರೋಂತಹ 9 ತಾಲೂಕನ್ನ ಸ್ವಲ್ಪ ಚೇತನಾಮಯವಾಗಿ ಇಟ್ಟಿದ್ದೀನಿ. ಈ ಒಂದು 3ನೇ ತಾಲೂಕು ಈಗ ತಾನೇ ಎಲೆಕ್ಷನ್ ಆಗಿದೆ, ಅದು ಕೂಡ ಆಗ್ಬೇಕು. ಮಹಿಳಾ ಘಟಕದಲ್ಲಿ ನೀವು ಎಲ್ಲ ಗೆಳತಿಯರು ನಮ್ಗೆ ನಮ್ಮ ಒಂದು ಮಹಿಳಾ ಘಟಕದ ಮೆಂಬರ್ಶಿಪ್ ತಗೊಳ್ಳಿ. ಲಿಂಗಾಯತರು ಅಂತಂದ್ರೆ ಒಂದು ಸಂಖ್ಯೆ ಬೇಕಷ್ಟೇ. ಇಲ್ಲಿ ಏನ್ ಸಿಗುತ್ತೆ, ಏನ್ ಮಾಡುತ್ತೆ ಅಂತ ಕ್ವಶನ್ ಮಾಡಬೇಡಿ. ಎಲ್ಲೋದ್ರೂ ಏನು ಸಿಕ್ಕಲ್ಲ.
ಸಾರ್ಥಕ ಜೀವನ ಮಾಡ್ಬೇಕಷ್ಟೇ. ಲಿಂಗಾಯತರು ಅನ್ನೋದೊಂದು ಮೆಂಬರ್ಶಿಪ್ ಇರುತ್ತೆ. ನಿಮ್ಮಲ್ಲಿ ಯಾರು ನಮ್ಮಲ್ಲಿ ಮಹಾಸಭಾ ಮೆಂಬರ್ ಆಗಿಲ್ಲ, ದಯವಿಟ್ಟು ಮೆಂಬರ್ ಆಗಿ. ಕೇವಲ 1,000 ರೂಪಾಯಿ ಕೊಡಿ ಅಷ್ಟೇ, ಲೈಫ್ ಮೆಂಬರ್ ಆಗಿ. ಹಾಗೆ ವಿಶ್ವವಚನ ಫೌಂಡೇಶನ್ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಹೇಳಿದ್ರು, ಸಾಕಷ್ಟು ರೀತಿಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಸರ್ ನಾವು ನಿಮ್ ಕೈ ಜೋಡಿಸ್ತೀವಿ ಅಂತ ಮಾಡಿ. ವಚನಗಳ ಪ್ರಚಾರ ಅಷ್ಟು ಸುಲಭವಾದ ಅಲ್ಲ ಆ ಕೆಲಸ. ಆ ಒಂದು ಕೆಲಸನ ಆ ದಂಪತಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಈ ಒಂದು ಘಟಕದಿಂದ ಅವ್ರಿಗೆ ನಿಜವಾಗಲೂ ಶರಣಾರ್ಥಿಗಳನ್ನ ಹೇಳ್ತೀನಿ. ಪ್ರತಿ ಬಾರಿ ಅವರು ನಾನು ಫೋನ್ ಮಾಡಿದಾಗ ಶರಣಾರ್ಥಿ ಮೇಡಮ್ ಅಂದ್ಬಿಡ್ತಾನೆ. ನಾನು ಶರಣಾರ್ಥಿ ಸರ್ ಅಂತೀನಿ. ಅಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಅವರು. ಆ ಒಂದು ವಿಷಯ ಅಷ್ಟಕ್ಕಷ್ಟೇ ಹೇಳೋದು, ನಾನು ಬೇಕು ಅಂತ ಹೇಳಲ್ಲ. ಆ ಶರಣು ನನಗೆ ತಗೊಳಕ್ ಇಷ್ಟ ಇಲ್ಲ. ಶರಣಾರ್ಥಿ ವಿಶ್ವವಚನ ಫೌಂಡೇಶನ್ಗೆ ನಾನು ಪ್ರತಿ ಬಾರಿಯೂ ಫೋನಲ್ಲಿ ಹೇಳ್ತೀನಿ. ಅಂಥವರು ನಮ್ಮ ಈ ಕರೆಗೆ ಹೋಗ್ಬಿಟ್ಟು ಈಗ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿತು. ಈ ದಿನ ನಿಜವಾಗ್ಲೂ ನನಗೆ ಸುದಿನ ಆಗಿದೆ. ಫಾಗು ಹಳಕಟ್ಟಿಯವರು ವಚನ ಪಿತಾಮಹರಾದ್ರೆ ಇಂದು ಈ ದಂಪತಿಗಳು ವಚನ ಕುಸುಮಗಳಾಗಿ ಎಲ್ಲ ಕಡೆ ಪ್ರಸಾರಿಸಿದ್ರು ಅಂತ ಇನ್ನು ನಾನು ಒಂದ್ಸಲ ಭೇಟಿ ಕೊಟ್ಟಾಗ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅನ್ನುವ ಹಾಗೆ ಅವತ್ತು ನಾನು ಇಲ್ಲಿಗೆ ಬಂದಾಗ ಒಂದೇ ಮಾತರಂ ಕೇಳಕ್ಕೆ ಬಂದೆ. ನಾನು ನಿಜವಾಗ್ಲೂ ಜಪತ್ಕಟ್ಟೆ ಮಠ ಚಿಕ್ಕವಳಾಗಿದ್ದಾಗ ಬಂದಿದ್ದೆ ಅನ್ಸುತ್ತೆ. ಯಾಕೋ ಇತ್ತೀಚೆಗೆ ಬಂದಿರ್ಲಿಲ್ಲ, ಕ್ಷಮೆ ಇರಲಿ ಸ್ವಾಮೀಜಿ ಅವ್ರ ಹತ್ರ. ಅವತ್ತು ಬಂದಿದ್ದೆ. ಬಂದಾಗ ನಾನು ನೋಡಿದೆ ಈ ಹಾಲ್ನ, ಖುಷಿ ಆಯ್ತು. ಇಂಥ ಒಳ್ಳೆ ಸುಂದರವಾದ ಪ್ರಾಂಗಣ ಇದೆ. ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ ಬಳಸ್ಕೋಬೋದಲ್ವ ಅಂತ ಸ್ವಾಮೀಜಿ ಅವ್ರನ್ನ ನಾನು ಕೇಳ್ಕೊಂಡಾಗ ಆಗಲಿ ಅಂತ ಹೇಳಿದ್ರು. ಮೀನಾಕ್ಷಿ ಅವ್ರಿಗೂ ಗೊತ್ತಿತ್ತು, ಪೂರ್ಣಿಮಾ ಅವ್ರಿಗೂ ಗೊತ್ತಿತ್ತು, ಇಲ್ಲಿ ಅಕ್ಕ ತಂಗಿಯರು ಎಲ್ರಿಗೂ ಗೊತ್ತಿತ್ತು. ಅವರು ಕೂಡ ಫೋನ್ ಮಾಡಿದ್ರು. ಈ ಒಂದು ಪ್ರಾಂಗಣವನ್ನ ನಮಗೆ ಇವತ್ತು ಬಳಸ್ಕೊಳ್ಳಿಕ್ಕೆ ಅವರು ಆಶೀರ್ವದಿಸಿದ್ದಾರೆ. ಚಂದ್ರಶೇಖರ ಸ್ವಾಮಿಗಳವ್ರಿಗೆ ನಾನು ಈ ಒಂದು ಜಪತ್ಕಟ್ಟೆ ಮಠದ ಅಧ್ಯಕ್ಷರಾದಂಥ ಅವರಿಗೂ ಕೂಡ ನನ್ನ ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ್ತಿದ್ದಾರೆ. ನಮ್ಮ ಪ್ರತಿಯೊಂದು ಕೆಲಸಕ್ಕೂ ನನ್ನ ನಿಜವಾಗ್ಲೂ ಹೇಳಿದ್ರೆ ವಿಶ್ವವಚನ ಫೌಂಡೇಶನ್ ಅವರು ಇವರು ತುಂಬಾ ಹೊಗಳಿದ್ರು. ಇವತ್ತು ನನಗೆ ಸಂಕೋಚ ಆಗ್ತಾ ಇದೆ. ಅಷ್ಟೊಂದು ಕೆಲಸ ನಾನು ಏನೂ ಮಾಡಿಲ್ಲ, ಮಾಡಬೇಕಾಗಿದ್ದು ತುಂಬ ಇದೆ. ತುಂಬ ಸಂಕೋಚ ಆಗ್ತಿತ್ತು, ಕೂರ್ಲಿಕ್ಕೆ ಸಂಕೋಚ ಆಗ್ತಿತ್ತು. ಹಾಗೆ ನಮ್ಮ ಶಿವಕುಮಾರ್ ಅವರು ಹೊಗಳಿದ್ರು, ಏನು ಮಾಡಿಲ್ಲ, ಮಾಡಬೇಕಾದದ್ದು ತುಂಬ ಇದೆ, ಇನ್ನುವೆ ಏನಂದ್ರೆ ಏನು ಮಾಡ್ತಿಲ್ಲ. ನಾನಲ್ಲ, ನನ್ನ ಅಕ್ಕ ತಂಗಿಯರು, ನಮ್ಮ ಮಹಾಸಭಾದ ಸಹೋದರಿಯರು. ಇವತ್ತು ಆ್ಯಕ್ಚುವಲ್ ಆಗಿ ನಂಗೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ಒಂದು ಸನ್ಮಾನ ಕಾರ್ಯಕ್ರಮ ದಿಢೀರಾಗಿ ಬಂತು. ನಿಮಗೆಲ್ಲ ಗೊತ್ತಿರಬೇಕು, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಸದ್ಯಕ್ಕೆ ಆ ಒಂದು ಸನ್ಮಾನ ಕೈಗೊಂಡಿದ್ರು. ಅಲ್ಲಿಂದ ಬರೋಕೆ 40 ನಿಮಿಷ ಬೇಕಾಯಿತು ಟ್ರಾಫಿಕ್ಕಿಂದ. ಸ್ವಲ್ಪ ಲೇಟ್ ಆಯಿತು. ಮುಂದೆ ಹೇಳಿದೆ ಎಲ್ಲ ಹೋಗಿ ಮಾಡಿ ಅಂತ. ಈ ಅಕ್ಕ ತಂಗಿರು ಇಲ್ಲದಿದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ. ಸುಮ್ಮನೆ ಹೇಳ್ತೀರಾ ಅಷ್ಟೇ ಲೀಡರ್ಶಿಪ್ ಬೇಕಿತ್ತು, ಒಂದು ಲೀಡರ್ಶಿಪ್ ಕೊಟ್ಟಿದ್ದಾರೆ. ನಾನೇನೂ ಅಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ಇರೋರು ನೀವೆಲ್ಲರೂ. ಇವತ್ತಿನ ಎಲ್ಲರೂ ಸೇರಿ ಇವತ್ತು ವಚನ ಗಾಯನ ಶೈಲಾ ಮೇಡಮ್, ನನ್ನ ಸುತ್ತಮುತ್ತ ನೀವೆಲ್ಲ ಇರ್ಬೇಕಾರೆ ಕೆಲಸ ಮಾಡಕ್ಕೆ ನನಗೆ ಯಾಕೆ ಕಷ್ಟ, ಬಹಳ ಉತ್ಸಾಹದಿಂದ ಇದ್ದೀನಿ ಅಂದ್ರೆ ತಪ್ಪಾಗ್ಲಾರ್ದು. ನನ್ನ ಜೊತೆಗೆ ನೀವೆಲ್ಲ, ನನ್ನ ಮಹಾಸಭಾದವರು, ನನ್ನ ಸೆಕ್ರೆಟರಿ ಮಲ್ಲಿಕಾ ಮತ್ತೆ ಇರ್ಬೋದು, ನಮ್ಮ ಸುಜಾತ ಮುಳ್ಳೂರು ಎಷ್ಟು ಚೆನ್ನಾಗಿ ಸ್ವಾಗತ ಮಾಡೋರು, ಗೀತಾ ಅವರು ಪ್ರಾರ್ಥನೆ ಮಾಡಿದ್ರು, ಮೀನಾಕ್ಷಿ ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಬಾಬು ಅಲಕಟ್ಟಿ ಅವ್ರದ್ದು ನಾನು ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು ವಿಚಾರಿಸಿ, ಎಲ್ಲವನ್ನೂ ವಿಚಾರಿಸಿ ಸಾಂಗವಾಗಿ ಅವರು ಏನೇನು ಮಾಡಬೇಕು ಬಂದು ಮುಂಚೂಣಿಯಾಗೆಲ್ಲ. ಮಹಾಸಭಾದಲ್ಲಿ ಸಾಕಷ್ಟು ಈ ಒಂದು ಅಕ್ಕ ತಂಗಿಯರು, ಜ್ಞಾನವುಳ್ಳವರು, ಚಂದ್ರಕಲಾ ಅವರು ಎಲ್ಲರೂ ಯಾರೋ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ನನಗೆ ತೋಳುಬಲದಿಂದ ನಿಂತಿದ್ದಾರೆ ಅಂದ್ರೆ ತಪ್ಪಾಗ್ಲಾರು. ಪ್ರತಿಯೊಬ್ಬರು ನನಗೆ ಸಹಕಾರ ಕೊಡ್ತೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ವಚನ ಗಾಯನ ದಾಸೋಹ ಮಾಡ್ತಿದ್ದೀರಲ್ಲ, ಇದು ಬಹಳ ಬಹಳ ಅತ್ಯಂತ ಅರ್ಥಪೂರ್ಣವಾಗಿದೆ. ನಾವು ನಿಜವಾಗ್ಲೂ ಕುಮಾರಸ್ವಾಮಿ ಅವರು ಹೇಳಿದಾಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಿಮ್ಮ ಒಂದು ಪ್ರೆಸೆಂಟೇಷನ್ ಇರಲಿ, ನೀವು ಭಾಗಿಯಾಗಿ. ನೀವು ನಾನು ಕರೀಲಿಲ್ಲ ಅಂತನೋ ನಮ್ಮ ಕಮಿಟಿಯವ್ರು ಕರೀಲಿದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕೆಲಸದ ಒತ್ತಡದಲ್ಲಿ ಒಂದೆರಡು ಮಾತು ಆ ಕಡೆ ಈ ಕಡೆ ಬರ್ಬೋದು, ಕರೀದೇ ಇರ್ಬೋದು, ಕರಿಬೋದು. ಇದೆಲ್ಲ ದಾಸೋಹ, ವಚನ ದಾಸೋಹನ ಶೈಲಾ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರು ನನಗೆ ಬಹಳ ನೆರವಾಗ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಇದ್ದೀರಾ ಅನ್ನೋದಷ್ಟೇ ಇಲ್ಲಿ ಕಾರ್ಯ ಚೆನ್ನಾಗಿ ನಡೀತಾ ಇದೆ. ಪ್ರತಿಯೊಂದು ಕಾರ್ಯದ ಯಶಸ್ಸು ನಿಮ್ಮೆಲ್ಲರಿಗೆ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ, ನನ್ನ ಮಹಾಸಭಾದ ಕಮಿಟಿಯ ಎಲ್ಲ ಡೈರೆಕ್ಟರ್ಸ್ಗಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನನ್ನ ಪತಿಯವರಿಗೂ ಕೂಡ ಪ್ರತಿಯೊಂದು ಬಾರಿಯೂ ಹೇಳ್ಬೇಕು ಅನ್ಸುತ್ತೆ. ಯಾಕೆ ಅಂದ್ರೆ ಸಪೋರ್ಟಿವ್ ಆಗಿ ನಿಲ್ಲೋರು ತುಂಬಾ ಇಂಪಾರ್ಟೆಂಟ್.
ಹೆಣ್ಮಕ್ಳು ಇವತ್ತಿನ ದಿವಸ ಹೊರಗಡೆ ಬಂದು ಕೆಲಸ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಸುಮಾರು ಜನ ನಾನು ಫೋನ್ ಮಾಡ್ತೀನಿ, ನೀವು ಹೆಂಗೆ ಟೈಮ್ ಮಾಡ್ಕೋತಾ ಇದ್ದೀರಾ, ಇಷ್ಟೊಂದು ಮಾಡ್ತಾ ಇದ್ದೀರಲ್ಲ ಅಂತ. ಅದ್ರದ್ದು ಬೇರೆ ವಿಚಾರ ಬಿಡಿ, ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ತುಂಬಾ ಹೊತ್ತಾಗುತ್ತೆ. ನನಗೆ ಪ್ರತಿಯೊಂದರಲ್ಲೂ ನನ್ನ ಕುಟುಂಬ ಸಹಕಾರ ನೀಡ್ತಾ ಇದೆ. ಹಾಗೆ ನನ್ನ ಲೈಫ್ ಪಾರ್ಟ್ನರ್ ನನ್ನ ಪತಿಯಾದಂಥ ಸತ್ಯೇಂದ್ರ ಮೂರ್ತಿ ಅವರು ಪ್ರತಿಯೊಂದು ಕೆಲಸ ಕಾರ್ಯ ಇಷ್ಟು ತನಕ ಕೂರ್ಲಿಕ್ಕೆ ತುಂಬಾ ಕಷ್ಟ, ನಿಮ್ಗೆಲ್ರಿಗೂ ಗೊತ್ತು. ಆ ಒಂದು ಕೆಲಸನ ನಿನ್ನ ಜೊತೆ ಇರ್ತೀನಿ ಯಾವಾಗ್ಲೂ ಅಂತ ಕೆಲಸ ಮಾಡೋದು ಭಗವಂತ ನನಗೆ ಕೊಟ್ಟ ಅದು ಕೊಡುಗೆ ಅಂತ ಅನ್ಸುತ್ತೆ. ನಾನು ಹೇಳ್ಬೇಕು ಅಂದ್ರೆ ಅದು ನನಗೆ ಕೊಟ್ಟ ಭಗವಂತನಿಗೆ ನನಗೆ ಎಷ್ಟು ಕೋಟಿ ರೂಪಾಯಿ ಅವನಿಗೆ ನಾನು ಕೋಟಿ ನಮಸ್ಕಾರ ಮಾಡಿದ್ರು ಸಾಲಲ್ಲ ಅನ್ಸುತ್ತೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇವತ್ತು ಅಧ್ಯಕ್ಷ ಭಾಷಣ ಮಾಡಲಿಲ್ಲ, ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾವೊಂದು ಮಾತು ಇಲ್ಲಿ ಬೇಕಿಲ್ಲ, ಅವರ ಮುತ್ತಿನ ನುಡಿಗಳ ಮುದ್ದೆ ನನ್ನ ವಚನಗಳು ನಿಮಗೆ ಬೇಕಿಲ್ಲ ಅಂತ ಹೇಳ್ತಾ ಎಲ್ರಿಗೂ ಶರಣಾರ್ಥಿ ಹೇಳ್ತಾ ನನ್ನ ಮಾತು